ಜಾನಪದ ವಿದ್ವಾಂಸರಾದಂತಹ ಡಾಕ್ಟರ್ ಗುರು ಚನ್ನಬಸಪ್ಪನವರು ಈಗ ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೂ ವಿಶೇಷವಾದ ಸ್ವಾಗತವನ್ನ ನೀಡೋಣ. ಶ್ರೀ ಗೋವಿಂದು ಅವರ ಬಾಲ್ಯದ ಗೆಳೆಯ ಗೋವಿಂದು ಅವರ ಜೀವನ ಈ ರೀತಿಯಲ್ಲಿ ರೂಪುಗೊಳ್ಳೋದಕ್ಕೆ ಹಾಗೂ ಅವರು ಅಪಾರ ಯಶಸ್ಸನ್ನು ಸಂಪಾದಿಸುವುದಕ್ಕೆ ಎಲ್ಲ ಹಂತಗಳಲ್ಲಿ ಸಹಕಾರ ನೀಡಿದ ಅತ್ಯಂತ ಪ್ರಮುಖರಲ್ಲಿ ಒಬ್ಬರಾದ ಕನ್ನಡ ಚಿತ್ರೋದ್ಯಮದ ಪ್ರಸಿದ್ಧ ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಲಕ್ಷ್ಮೀ ಗೋವಿಂದರಾಜು ಅವರಿಗೆ ಸಾರಾ ಗೋವಿಂದು ಮತ್ತು ಅವರ ಕುಟುಂಬದ ಸದಸ್ಯರಿಂದ ಈಗ ಗೌರವಾರ್ಪಣೆ. ದಯವಿಟ್ಟು ವೇದಿಕೆಗೆ ದಂಪತಿಗಳನ್ನ ಗೌರವದಿಂದ ಕರೆತರಬೇಕು ಅಂತ ಸಮಿತಿಯ ಸದಸ್ಯರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಬಂಧುಗಳೇ, ಎಸ್.ಎ. ಗೋವಿಂದರಾಜು, ಸಾರಾ ಗೋವಿಂದ್ ಇವರಿಬ್ಬರು ಮತ್ತು ಸಾರಾ ಗೋವಿಂದ್ರವರ ಕುಟುಂಬದವರು, ಅವರ ಮಕ್ಕಳು, ಹೆಣ್ಮಕ್ಳು ದಯಮಾಡಿ ವ್ಯಕ್ತಿಗೆ ಬರಬೇಕು. ಶ್ರೀ ಎಸ್.ಎ. ಗೋವಿಂದರಾಜು ಮತ್ತು ಸಾರಾ ಗೋವಿಂದ್ರವರು ಜೀವದ ಗೆಳೆಯರು, ಒಡನಾಡಿಗಳು. ಹೆಸರಿನಲ್ಲಿ ಅಭಿಮಾನಿಗಳ ಸಂಘವನ್ನು ಸ್ಥಾಪನೆ ಮಾಡಿದ್ದು ಒಂದು ಚಾರಿತ್ರಿಕ ಘಟನೆಯಾದರೆ ತನ್ಮೂಲಕ ಸಮಾಜಮುಖಿಯಾದ ಜನಪರವಾದ ರಚನಾತ್ಮಕ ಕಾರ್ಯಗಳನ್ನು ಮಾಡುವ ಮೂಲಕ ಹೊಸ ಇತಿಹಾಸ ಬರೆದು ನಾಡಿನ ಹಿತ ಕಾಯ್ದಿರುವುದು ನಿತ್ಯ ಸ್ಮರಣೀಯ. ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ನಿರ್ಮಾಪಕರ, ವಿತರಕರ, ಚಲನಚಿತ್ರ ಕಾರ್ಮಿಕರ ಒಕ್ಕೂಟದ ಪದಾಧಿಕಾರಿಗಳು ಕೂಡ ವೇದಿಕೆಗೆ ದಯವಿಟ್ಟು ಬನ್ನಿ. ನಿರ್ಮಾಪಕ ಸಂಘದ ಪದಾಧಿಕಾರಿಗಳು ಕೂಡ ವೇದಿಕೆಗೆ. ದಯಮಾಡಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಈಗ ಚಿತ್ರರಂಗದ ಪರವಾಗಿ ಅವರಿಗೆ ಗೌರವ ಮಾಡ್ತಿದ್ದಾರೆ. ಬಂದಿರ್ತಕ್ಕಂಥ ಅಭಿಮಾನಿಗಳು, ಸ್ನೇಹಿತರಿಗೆಲ್ಲ ಪ್ರತ್ಯೇಕ ಸಮಯಾವಕಾಶ ಕೊಡ್ತೀವಿ. ಆದ್ ಮಾಡಿ ಈಗ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡುವವರೆಗೂ ದಯಮಾಡಿ ಯಾರೂ ಕೂಡ ವೇದಿಕೆಗೆ ಮಾಲಾರ್ಪಣೆ ಮಾಡೋದು ಬರಬೇಡಿ ಅಂತೇಳಿ ನಾನು ವಿನಯದಿಂದ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಸಹಕಾರ ನೀಡಿದ್ದಾರೆ, ಅವರಿಗೆ ಧನ್ಯವಾದಗಳು.
ಡಾಕ್ಟರ್ ಗೋರು ಚನ್ನಬಸಪ್ಪನವರು ಪ್ರಖ್ಯಾತ ಕವಿ. ಬಿಡ ಓಕೆನಾ? ಎಸ್ ಎ ಗೋವಿಂದರಾಜು ಅವರು ಹಾಗೂ ಶ್ರೀಮತಿ ಲಕ್ಷ್ಮೀ ಗೋವಿಂದರಾಜು ಅವರು ಕೂಡ